ಭಾರತದಲ್ಲಿ ಸುವರ್ಣಸೌಧದಲ್ಲಿ ಗಾಂಧೀಜಿಯವರ ಪುತ್ಥಳಿ ಅನಾವರಣ ನಡೀತಾ ಇದೆ. ಬೆಳಗ್ಗೆ 10:30 ಗಂಟೆಗೆ ಇದು ಸರ್ಕಾರದ ಕಾರ್ಯಕ್ರಮ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತದೆ. ಮಲ್ಲಿಕಾರ್ಜುನ ಖರ್ಗೆ ಸರ್ ಅನಾವರಣ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಅನಾವರಣ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಘನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಾವು ವಿರೋಧ ಪಕ್ಷದ ನಾಯಕರುಗಳನ್ನ ಇನ್ನೂ ಕೂಡ ಆಹ್ವಾನಿಸಿದ್ದೇವೆ. ಸ್ಥಳೀಯ ಎಲ್ಲ ಶಾಸಕರು ಆಹ್ವಾನಿಸಿದ್ದೇವೆ. 3 ಜನ ಎಂಪಿಗಳು ಕೂಡ ಕಾಗೇರಿ ಅವರು, ಪ್ರಿಯಾಂಕಾ ಜಾರಕಿಹೊಳಿ ಅವರು, ಜಗದೀಶ್ ಶೆಟ್ಟಿ ಅವರು, ಲೋಕಲ್ MLAs ಕೂಡ ಎಲ್ಲ ಆಹ್ವಾನಿಸಿದ್ದೇವೆ. ಎಲ್ಲರೂ ಕೂಡ ಇದನ್ನು ಭಾಗವಹಿಸ್ತಾರೆ. ಇದು ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಹಿಂದೆ ಎಲ್ಲ ಮೊದಲಿಂದ ನಡ್ಕೊಂಡು ಬಂದಿದೆ. ಅದೇ ಪದ್ಧತಿಯಿಂದ ನಾವು ಮಾಡ್ಕೊಂಡು ಇದಾದ್ಮೇಲೆ ಒಂದು ಗ್ರೂಪ್ ಫೋಟೋ ಸೆಷನ್ ಕೂಡ ಇದೆ. ನಾನೆಲ್ಲ ಶಾಸಕರುಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಶಾಸಕರಿಗೆ ನಿಮ್ದೊಂದು ಗ್ರೂಪ್ ಫೋಟೋ ನೆನಪಿಗೋಸ್ಕರ ಗ್ರೂಪ್ ಫೋಟೋ ಕೂಡ ಇದೊಂದು ಕಾರ್ಯಕ್ರಮ. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ 12 ಗಂಟೆಗೆ ಎಲ್ಲ ಶಾಸಕರಿಗೆಲ್ಲ, ಅತಿಥಿಗಳಿಗೆ. ಆಮೇಲೆ ಇಲ್ಲಿ ಕೆಲವು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಯಾರು ಉಳ್ಕೊಂಡಿದ್ದಾರೆ, ಇಂಪಾರ್ಟೆಂಟ್ ಗೆಸ್ಟ್ ಶಾಸಕರಲ್ಲದೆ ಬೇರೆಯವ್ರಿಗೂ ಕೂಡ ಇನ್ವೈಟ್ ಮಾಡಲಿಕ್ಕೆ DC ಅವ್ರಿಗೆ ಆಥರೈಸ್ ಮಾಡಲಿಕ್ಕೆ ಕೆಲವರೆಲ್ಲ ಇದ್ದಾರೆ. ಆಮೇಲೆ ಕೆಲವು ಪ್ರಾಮಿನೆಂಟ್ ಫ್ಯಾಮಿಲಿ ಇದ್ದಾರೆ. ಈಗ ಉದಾಹರಣೆಗೆ ಇಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಜವಾಹರ್ಲಾಲ್ ಇದ್ದಂಥ ಗಂಗಾಧರ್ ಅವರು, ದೇಶಪಾಂಡೆ ಅವರ ಫ್ಯಾಮಿಲಿ ಇದೆ. ಅಂತ ಎಲ್ಲ ಪ್ರಮುಖವಾದಂಥ ಕುಟುಂಬಗಳನ್ನು ಕೂಡ ಇಲ್ಲಿ ಆಹ್ವಾನ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಿದೆ. ಸರ್, ಪ್ರಮುಖವಾಗಿ ಮೂಡಾ ಪ್ರಕರಣ ವಿಚಾರವಾಗಿ ಇಡೀ ಈಗಾಗಲೇ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಅದರಲ್ಲಿ CM ಅವ್ರ ಪತ್ನಿ 14 ಸೈಟ್ಗಳನ್ನು ಹಂಚಿಕೆ ಆಗಿದೆ. ಅದರಲ್ಲಿ ಅಕ್ರಮ ಕಂಡು ಬಂದಿರತಕ್ಕಂಥದ್ದು 54 ಕೋಟಿ ರೂಪಾಯಿ ಮೊತ್ತದಷ್ಟು ಕೂಡ ಅಲ್ಲಿ. ಒಂದು ಕೇಸ್ ಅಂತಂದ್ರೆ ಇದಕ್ಕೆ ಇನ್ವೆಸ್ಟಿಗೇಷನ್ ಲಾಂಗ್ ಪ್ರೋಸೆಸ್. ಅವ್ರು ಏನೋ ಒಂದು ಅದೆಲ್ಲ ಕೋರ್ಟ್ ಟ್ರಯಲ್ ಮಾಡಬೇಕು. ನಾನು ನೀನು ಟ್ರಯಲ್ ಮಾಡೋದ, ನನಗಾಗಲಿ ನೀನು ಟ್ರಯಲ್ ಮಾಡೋಕ್ಕೆ ಅವಕಾಶ. ನಾನು ಇಡೀ ಕೇಸ್ನ ದಿನ ಬೆಳಗ್ಗೆ ಮಾತಾಡ್ತಾ ಇರೋದು. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಏನು ಮಾತಾಡೋದು. ಇದು ನಮ್ಮ ರಾಜಕೀಯವಾಗಿ ಪಿತೂರಿ. ಮುಖ್ಯಮಂತ್ರಿಗಳಿದ್ದಾರೆ, ಅವರ ಕುಟುಂಬ ರಾಜಕೀಯವಾದಂಥ ಒಬ್ಬ ಹೆಣ್ಮಗಳಾಗಲಿ ಮುಖ್ಯಮಂತ್ರಿಗಳು ಯಾವ ಪಾತ್ರ ಇನ್ನೇನು ಸ್ಪಷ್ಟಪಡಿಸ್ತಾ ಇದ್ದೀನಿ, ಈಗೂ ಸ್ಪಷ್ಟಪಡಿಸ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.